ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ. ಸರ್ಕಾರವನ್ನ ಮುನ್ನಡೆಸೋದು ಇವರ ಕೆಲಸ. ಈ ಕೆಲಸಕ್ಕೆ ಸರ್ಕಾರ ಇವರಿಗೆ ಸ್ಯಾಲರಿ ಕೊಡುತ್ತೆ, ವಿವಿಧ ಸೌಲಭ್ಯಗಳನ್ನ ಕೊಡುತ್ತೆ. ಹಾಗಿದ್ರೆ ಸಿಎಂ ಡಿಕೆಶಿಯ ತಿಂಗಳ ವೇತನ ಎಷ್ಟು, ವೇತನದ ಜೊತೆಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಡಿಕೆ ಶಿವಕುಮಾರ್ ತಿಂಗಳ ವೇತನ ಎಷ್ಟು? ಫ್ರೆಂಡ್ಸ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಎಷ್ಟು ಸ್ಯಾಲರಿ ಇದೆಯೋ ಅಷ್ಟು ಸ್ಯಾಲರಿ ಡಿಕೆಶಿಗೂ ಸಿಗುತ್ತೆ. ಸದ್ಯ ಈ ಹುದ್ದೆಗೆ 75,000 ರೂಪಾಯಿ ಬೇಸಿಕ್ ಸ್ಯಾಲರಿ ಅಥವಾ ಮೂಲ ವೇತನ ಇದೆ. ಹೀಗಾಗಿ ಡಿಕೆಶಿ ಕೂಡ ಪ್ರತಿ ತಿಂಗಳು 75,000 ಮೂಲ ವೇತನ ಪಡಿತಾರೆ. ತಿಂಗಳಿಗೆ 75,000 ಅಂದ್ರೆ ವರ್ಷಕ್ಕೆ 9 ಲಕ್ಷ ಆಗುತ್ತೆ. ಇಷ್ಟೇನಾ ಅನ್ಕೋಬೇಡಿ, ಅಸಲಿ ಸ್ಟೋರಿ ಈಗ ಶುರುವಾಗುತ್ತೆ ನೋಡಿ. ವರ್ಷಕ್ಕೆ 4.50 ಲಕ್ಷ ಆತಿಥ್ಯ ಭತ್ಯೆ. ಹೌದು ಫ್ರೆಂಡ್ಸ್, ವೇತನ ಜೊತೆಗೆ ಸಿಎಂಗೆ ಪ್ರತಿ ವರ್ಷ 4.5 ಲಕ್ಷ ರೂಪಾಯಿ ಆತಿಥ್ಯ ಭತ್ಯೆ ಅಥವಾ ಸಂಚುವರಿ ಅಲೋವೆನ್ಸ್ ಸಿಗುತ್ತೆ. ವರ್ಷಕ್ಕೆ 4.5 ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ 37,500 ರೂಪಾಯಿ. ಬೆಂಗಳೂರಿನಲ್ಲಿ ಸುಸಜ್ಜಿತ ಮನೆ ಬೇಡವಾದ್ರೆ 1.50 ಲಕ್ಷ ಭತ್ಯೆ. ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಸುಸಜ್ಜಿತ ಮನೆಯೊಂದನ್ನ ಕೊಡುತ್ತೆ. ಅಂಥ ಮನೆಯ ನಿರ್ವಹಣಾ ವೆಚ್ಚವನ್ನ ಕೂಡ ಸರ್ಕಾರವೇ ಭರಿಸುತ್ತೆ. ಸಿಎಂ ಆಗಿರೋವರೆಗೆ ಮತ್ತು ಆ ಹುದ್ದೆಯನ್ನ ಕಳೆದುಕೊಂಡ 60 ದಿನಗಳವರೆಗೆ ಸರ್ಕಾರಿ ನಿವಾಸದಲ್ಲಿ ವಾಸವಿರಬಹುದು. ಒಂದ್ ವೇಳೆ ತಮಗೆ ಬೇರೆ ಮನೆ ಇದೆ, ಸರ್ಕಾರಿ ಮನೆ ಬೇಡ ಅಂತಾದ್ರೆ ತಿಂಗಳಿಗೆ 1,50,000 ರೂಪಾಯಿ ಬಾಡಿಗೆ ಮತ್ತು ಮೇಂಟೆನೆನ್ಸ್ ಭತ್ಯೆ ಪಡಿಬಹುದು. ಓಡಾಡೋಕೆ ಉಚಿತ ಸರ್ಕಾರಿ ಕಾರು, ತಿಂಗಳಿಗೆ 2,000 ಲೀಟರ್ ಪೆಟ್ರೋಲ್. ಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರ ಒಂದು ಕಾರನ್ನ ಕೊಡುತ್ತೆ. ಜೊತೆಗೆ ಆ ಕಾರಿನ ರಿಪೇರಿ ಖರ್ಚು, ಕಾರಿನ ಡ್ರೈವರ್ ಮತ್ತು ಕ್ಲೀನರ್ ನ ಸ್ಯಾಲರಿಯನ್ನ ಕೂಡ ಕೊಡುತ್ತೆ. ಇದಲ್ಲದೆ ಪ್ರತಿ ತಿಂಗಳು 2,000 ಲೀಟರ್ ನಷ್ಟು ಪೆಟ್ರೋಲ್ ಚಾರ್ಜ್ ಅನ್ನ ವಾಹನ ಭತ್ಯೆಯಾಗಿ ಕೊಡುತ್ತೆ. 1 ಲೀಟರ್ಗೆ 100 ರೂಪಾಯಿ ಅಂತಾದ್ರೂ ತಿಂಗಳಿಗೆ ಸುಮಾರು 2 ಲಕ್ಷ ರೂಪಾಯಿ ಪೆಟ್ರೋಲ್ಗೆ ಸಿಗುತ್ತೆ ಅನ್ನೋದು ಗಮನಾರ್ಹ. ಬರೀ 200 ರೂಪಾಯಿ ಕರೆಂಟ್ ಮತ್ತು ವಾಟರ್ ಬಿಲ್. ಹೌದು ಫ್ರೆಂಡ್ಸ್, ಮುಖ್ಯಮಂತ್ರಿಗಳು ಕರೆಂಟ್ ಮತ್ತು ವಾಟರ್ ಬಿಲ್ ನ 200 ರೂಪಾಯಿ ಮಾತ್ರ ಕಟ್ಟಬೇಕು. 200 ರೂಪಾಯಿಗಿಂತ ಹೆಚ್ಚಿನ ಬಿಲ್ ಬಂದ್ರೆ ಅದನ್ನ ಸರ್ಕಾರವೇ ಭರಿಸುತ್ತೆ. ಸರ್ಕಾರಿ ಹೆಲಿಕಾಪ್ಟರ್ ಮತ್ತು ವಿಮಾನ ಫ್ರೀ. ಮುಖ್ಯಮಂತ್ರಿಗಳು ಅಫಿಷಿಯಲ್ ಕೆಲಸಕ್ಕಾಗಿ ರಾಜ್ಯ ಸರ್ಕಾರದ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನ ಉಚಿತವಾಗಿ ಬಳಸಬಹುದು. ಅಧಿಕಾರ ವಹಿಸಿಕೊಳ್ಳಲು ಬಂದ್ರು ದುಡ್ಡು, ಅಧಿಕಾರ ಕಳೆದುಕೊಂಡು ಹೋದ್ರು ದುಡ್ಡು. ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಳ್ಳಲು ತಮ್ಮೂರಿನಿಂದ ಬೆಂಗಳೂರಿಗೆ ಫ್ಯಾಮಿಲಿ ಮತ್ತು ವೈಯಕ್ತಿಕ ವಸ್ತುಗಳೊಂದಿಗೆ ಶಿಫ್ಟ್ ಆದ್ರೆ ಪ್ರಯಾಣ ಭತ್ಯೆ ಸಿಗುತ್ತೆ. ಅದೇ ತರ ಅಧಿಕಾರದಿಂದ ಕೆಳಗಿಳಿಯುವಾಗ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿನಿಂದ ತಮ್ಮೂರಿಗೆ ಹೋಗ್ತಾರಲ್ಲ, ಅದಕ್ಕೂ ದುಡ್ಡು ಸಿಗುತ್ತೆ. ರಸ್ತೆ, ರೈಲು ಮತ್ತು ವಿಮಾನ ಪ್ರಯಾಣ ಭತ್ಯೆಗಳು. ಮುಖ್ಯಮಂತ್ರಿಗಳು ತಮ್ಮ ಕಚೇರಿಗೆ ಸಂಬಂಧಿಸಿದ ಕೆಲಸದ ಮೇಲೆ ಪ್ರಯಾಣ ಕೈಗೊಂಡ್ರೆ ಪ್ರಯಾಣ ಭತ್ಯೆ ಸಿಗುತ್ತೆ. ರಸ್ತೆ ಮಾರ್ಗದ ಮೂಲಕ ಪ್ರಯಾಣಿಸಿದ್ರೆ ಪ್ರತಿ ಕಿಲೋಮೀಟರ್ಗೆ 40 ರೂಪಾಯಿ ಸಿಗುತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಆ ರೈಲಿನ ಹೈಯೆಸ್ಟ್ ಕ್ಲಾಸ್ ಟಿಕೆಟ್ ದರದ 2ರಷ್ಟು ಸಿಗುತ್ತೆ. ವಿಮಾನದಲ್ಲಿ ಪ್ರಯಾಣಿಸಿದ್ರೆ ಒಂದೆಡೆ ಟಿಕೆಟ್ ನ ದರ ಮತ್ತು ಮತ್ತೊಂದು ಟಿಕೆಟ್ ನ 5ನೇ 1 ಭಾಗ ಸಿಗುತ್ತೆ. ಪ್ರಯಾಣದ ವೇಳೆ ಉಳಿದುಕೊಂಡ್ರೆ ದಿನ ಭತ್ಯೆ. ಮುಖ್ಯಮಂತ್ರಿಗಳು ಅಫಿಷಿಯಲ್ ಕೆಲಸದ ವೇಳೆ ಎಲ್ಲಾದ್ರೂ ಉಳಿದುಕೊಂಡ್ರೆ ದಿನ ಭತ್ಯೆ ಸಿಗುತ್ತೆ. ರಾಜ್ಯದ ಒಳಗೆ ಪ್ರಯಾಣಿಸುವಾಗ ಯಾವುದೇ ಸ್ಥಳದಲ್ಲಿ ಉಳಿದುಕೊಳ್ಳುವ ಪ್ರತಿ ದಿನಕ್ಕೆ 2,500 ದಿನ ಭತ್ಯೆ ಸಿಗುತ್ತೆ. ರಾಜ್ಯದ ಹೊರಗೆ ಹಾಲ್ಟ್ ಆದ್ರೆ ಪ್ರತಿದಿನಕ್ಕೆ 3,000 ಸಿಗುತ್ತೆ. ಒಂದ್ ವೇಳೆ ಹೊರ ರಾಜ್ಯದಲ್ಲಿ ಹೋಟೆಲ್ ಅಥವಾ ಲಾಡ್ಜ್ ಬುಕ್ ಮಾಡಿ ಉಳಿದುಕೊಂಡು ಅದರ ಬಿಲ್ ಗಳನ್ನ ಕೊಟ್ರೆ ಆಗ ಪ್ರತಿದಿನಕ್ಕೆ 7,000 ಸಿಗುತ್ತೆ. ಹೊರ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನ ಸ್ಟೇಟ್ ಗೆಸ್ಟ್ ಅಂತ ಪರಿಗಣಿಸಿದ್ರೆ ದಿನ ಭತ್ಯೆಯ 4ನೇ 1 ಭಾಗ ಮಾತ್ರ ಸಿಗುತ್ತೆ. ಸರ್ಕಾರಿ ಕಾರು ಅರ್ಧಕ್ಕೆ ನಿಂತ್ರು ದುಡ್ಡು. ಮುಖ್ಯಮಂತ್ರಿಗಳು ಸರ್ಕಾರಿ ಕಾರಿನಲ್ಲಿ ರಸ್ತೆ ಮೂಲಕ ಪ್ರಯಾಣಿಸುವಾಗ ಸಾರ್ವಜನಿಕರ ಹಿತಾಸಕ್ತಿ ಗಮನಿಸಿ ರಸ್ತೆ ಪ್ರಯಾಣವನ್ನ ಅರ್ಧಕ್ಕೆ ನಿಲ್ಲಿಸಿ ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮುಂದುವರೆಸಿದ್ರೆ
ಆಗ ಸರ್ಕಾರಿ ಕಾರು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಅದನ್ನ ಬೆಂಗಳೂರಿಗೆ ತರಲು ಬೇಕಾದ ಪೆಟ್ರೋಲ್ ಚಾರ್ಜ್ ಅನ್ನ ಸರ್ಕಾರ ಕೊಡುತ್ತೆ. ಇದಲ್ಲದೆ ಸರ್ಕಾರಿ ಕಾರು ಅರ್ಧ ದಾರಿಲಿ ಕೆಟ್ಟು ನಿಂತ್ರೆ ಮುಖ್ಯಮಂತ್ರಿಗಳು ಬಾಡಿಗೆ ಕಾರನ್ನ ಅಧಿಕೃತ ಕೆಲಸಕ್ಕೆ ಬಳಸಿಕೊಳ್ಳಬಹುದು. ಅದರ ಬಾಡಿಗೆ ಹಣವನ್ನ ಸರ್ಕಾರ ಕೊಡುತ್ತೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯ ಸರ್ಕಾರ ಮೇಂಟೈನ್ ಮಾಡಿರೋ ಕಾರನ್ನ ಕೂಡ ಮುಖ್ಯಮಂತ್ರಿಗಳು ಫ್ರೀಯಾಗಿ ಬಳಸಬಹುದು. ಒಂದ್ ವೇಳೆ ಅಲ್ಲಿ ಸರ್ಕಾರಿ ಕಾರು ಇಲ್ಲ ಅಂದ್ರೆ ಬಾಡಿಗೆ ಕಾರಲ್ಲಿ ಅಧಿಕೃತ ಕೆಲಸಕ್ಕೆ ಓಡಾಡಬಹುದು. ಅದರ ಬಾಡಿಗೆಯನ್ನ ಕೂಡ ಸರ್ಕಾರ ಕೊಡುತ್ತೆ. ವಿದೇಶಕ್ಕೆ ಹೋದ್ರೂ ಬರುತ್ತೆ ದುಡ್ಡು. ಮುಖ್ಯಮಂತ್ರಿಗಳು ಕರ್ತವ್ಯದ ಮೇಲೆ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಗಾಗಿ ವಿದೇಶಕ್ಕೆ ಹೋದ್ರೆ ಆಗ ಕೇಂದ್ರ ಸಚಿವರಿಗೆ ಎಷ್ಟು ಭತ್ಯೆಗಳನ್ನ ನೀಡಲಾಗುತ್ತೋ ಅಷ್ಟೇ ಭತ್ಯೆಗಳನ್ನ ಸಿಎಂಗೂ ಕೊಡಲಾಗುತ್ತೆ. ಸಿಎಂ ಮತ್ತು ಕುಟುಂಬಸ್ಥರಿಗೆ ಉಚಿತ ಚಿಕಿತ್ಸೆ. ಸಿಎಂ ಮತ್ತು ಅವರ ಕುಟುಂಬಸ್ಥರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ್ರೆ ಆ ವೆಚ್ಚಕ್ಕೆ ಸರ್ಕಾರದಿಂದ ರಿಎಂಬರ್ಸ್ಮೆಂಟ್ ಅಥವಾ ಮರುಪಾವತಿ ಪಡೆಯಬಹುದು. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಅಂದ್ರೆ ಸಿಎಂ ಮತ್ತು ಅವರ ಜೊತೆ ವಾಸವಿರುವ ಗಂಡ, ಹೆಂಡತಿ, ಮಗ, ಮಗಳು, ತಂದೆ, ತಾಯಿ, ಸಹೋದರ, ಸಹೋದರಿ ಅಂತರ್ಥ. ಎಂಎಲ್ಎಗೆ ಸಿಗುವ ಸೌಲಭ್ಯಗಳು ಕೂಡ ಸಿಗುತ್ತೆ. ಫ್ರೆಂಡ್ಸ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಜೊತೆಗೆ ಎಂಎಲ್ಎ ಕೂಡ ಆಗಿರೋದ್ರಿಂದ ಒಬ್ಬ ಎಂಎಲ್ಎಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೋ ಅದು ಡಿಕೆಶಿಗೂ ಸಿಗುತ್ತೆ. ಉದಾಹರಣೆಗೆ ಪ್ರತಿ ತಿಂಗಳು 60,000 ರೂಪಾಯಿ ಕ್ಷೇತ್ರ ಪ್ರಯಾಣ ಭತ್ಯೆ ಸಿಗುತ್ತೆ. ಆಪ್ತ ಸಹಾಯಕ ಮತ್ತು ರೂಮ್ ಬಾಯ್ ಸ್ಯಾಲರಿ ಅಂತ ಹೇಳಿ ತಿಂಗಳಿಗೆ 20,000 ಬರುತ್ತೆ. ಫೋನ್ ಬಿಲ್ ಅಂತ ಹೇಳಿ ಪ್ರತಿ ತಿಂಗಳು 20,000 ಬರುತ್ತೆ. ಅಂಚೆ ವೆಚ್ಚ ಅಂತ ಹೇಳಿ 5,000 ಬರುತ್ತೆ. ಜೊತೆಗೆ ಪೆನ್ಷನ್ ಕೂಡ ಸಿಗುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ. ಮುಖ್ಯಮಂತ್ರಿಗಳ ವೇತನ ಮತ್ತು ಭತ್ಯೆಗಳನ್ನ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಲಾಗುತ್ತೆ. ಈ ಪರಿಷ್ಕರಣೆಯು ಬೆಲೆ ಏರಿಕೆ ಸೂಚ್ಯಂಕದ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಅನ್ನೋ ತರ ಮುಖ್ಯಮಂತ್ರಿಗಳು ಸರ್ಕಾರ ನೀಡಿರೋ ಮನೆಯಲ್ಲಿ ವಾಸವಿದ್ರೆ ಅವರ ವೇತನದಲ್ಲಿ ಪ್ರತಿ ತಿಂಗಳು 10% ಹಣ ಹೌಸ್ ರೆಂಟ್ ಅಂತ ಹೇಳಿ ಕಟ್ ಆಗುತ್ತೆ. ಜೊತೆಗೆ ಸರ್ಕಾರಿ ನಿವಾಸದ ರೆಂಟ್ ಆಫ್ ದಿ ಫರ್ನಿಶಿಂಗ್ ಅಂತ ಹೇಳಿ 2.5% ಕಟ್ ಆಗುತ್ತೆ. ಟೋಟಲ್ 12.5% ಅಂದ್ರೆ 75,000 ಸ್ಯಾಲರಿಯಲ್ಲಿ 9,000 ಕಟ್ ಆಗುತ್ತೆ ಅಂತ ಅರ್ಥ. ಸೋ ಫ್ರೆಂಡ್ಸ್, ಇದಿಷ್ಟು ಸಿಎಂ ಡಿಕೆ ಶಿವಕುಮಾರ್ ವೇತನ ಎಷ್ಟು, ಇವರಿಗೆ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನ ಕೊಡುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಬರೀ ಡಿಕೆಶಿ ಅಂತಲ್ಲ, ರಾಜ್ಯದ ಶಾಸಕ ಸಚಿವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಗೂ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.